ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಜುನಕ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಐತಿ. ನಾವು ಮನ್ಯಾಗೇನು ತರಕಾರಿ ಇರಲಿಲ್ಲ ಅಂದ್ರೆ ಈ ಪಲ್ಯನ ಮಾಡ್ತೀವಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ಚಪಾತಿ ಜೊತೆನೂ ಹೊಂದ್ಕೋತೈತಿ, ರೊಟ್ಟಿ ರೈಸ್ ಎಲ್ಲದ್ರ ಜೊತೆನೂ ಭಾಳ ಮಸ್ತ್ ಅನ್ನಿಸ್ತೈತಿ. ಇದನ್ನು ಮಾಡೋದು ಭಾಳ ಈಸಿನೂ ಹೌದು. ಸ್ವಲ್ಪ ಕಡ್ಲಿ ಹಿಟ್ಟು ಅಂದ್ರೆ ಬಜ್ಜಿ ಮಿರ್ಚಿ ಮಾಡ್ತೈತಲ್ಲ, ಆ ಹಿಟ್ಟಿದ್ರೆ ಮುಗೀತು, ಈ ಪಲ್ಯ ರೆಡಿ ಆಕೈತಿ. ಈಗ ಇದಕ್ಕೆ ಏನೇನು ಬೇಕಂದ್ರೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕು, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ, ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಬೇಕು. ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೀರೊಳಗೆ ಹಾಕಿ ನೆನೆಸಿ ಇಟ್ಕೊಂಡೀನಿ. ಈಗ 1 ಕಪ್ಪಷ್ಟು ಬೇಸನ್ ಹಿಟ್ಟು ತೊಗೊಂಡೇನಿ, ಅಂದ್ರೆ ಕಡ್ಲಿ ಹಿಟ್ಟು. ಬಜ್ಜಿ ಮಿರ್ಚಿ ಮಾಡ್ತೈತಲ್ಲ ಆ ಹಿಟ್ಟು 1 ಕಪ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಂಟಿಲ್ಲಾರ್ದಂಗೆ ಕಲಿಸ್ಕೊಂಡು ತೊಗೋಬೇಕು. ಸ್ವಲ್ಪ ನೀರು ಹಾಕ್ರಿ, ಒಮ್ಮೆ ಜಾಸ್ತಿ ಹಾಕ್ಬೇಡ್ರಿ. ಸ್ವಲ್ಪ ನೀರು ಹಾಕಿ ಈ ಥರ ಗಂಟಿಲ್ಲಾರ್ದಂಗೆ ಕಲಿಸ್ಕೋಬೇಕು. ಗಂಟಿದ್ರೆ ಮತ್ತು ನಾವು ಮಿಕ್ಸ್ ಮಾಡಬೇಕಾದ್ರೆ ಮತ್ತು ಗಂಟಾಗ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಿ ತೊಗೋಬೇಕು. ಈಗ ಒಂದು ಬಾಳ್ಗಿಗೆ ಸ್ವಲ್ಪ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋಬೇಕು. ಅವೆರಡು ಚಟ್ಪಟ್ ಅಂದಮೇಲೆ ಇದಕ್ಕೆ ಕರಿಬೇವು ಹಾಕೋತೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಚಲೋ ಅನ್ನಿಸ್ತೈತಿ ತಿನ್ನೋವಾಗ. ಹಂಗೆ ಇದಕ್ಕೆ ಉಳ್ಳಾಗಡ್ಡಿನೂ ಹಾಕ್ಕೊಂಡೆ. ಉಳ್ಳಾಗಡ್ಡಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೀನಿ. ಇದ್ರದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಮಟ್ಟ ಹುರ್ಕೋಬೇಕು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಳಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೇ. ಆಮೇಲೆ ಹುಣಸೆ ಹಣ್ಣಿನ ರಸ, ಎಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆಯಲ್ಲ ಅದರದ್ದು ರಸ ಎಲ್ಲ ತೆಗೆದು ಹಾಕ್ಕೊಂಡೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. 1-2 ನಿಮಿಷ ಬೇಯಿಸಿದ್ರೆ ಸಾಕು. ಆಮೇಲೆ ನೀರು ನಾನಿಲ್ಲೇ ಇದೊಂದು ಕಪ್ಲೆ ನೀರು ಹಾಕ್ಕೊಳಕತ್ತೀನಿ. ಹಂಗೆ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಂಗೆ ಉಪ್ಪು, ಸ್ವಲ್ಪ ಬೆಲ್ಲ ನೋಡಿಕೊಂಡು, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಎಲ್ಲ ಹದವಾಗಿದ್ರೆ ಈ ಜುನಕ ಭಾರಿ ಮಸ್ತ್ ಆಕೈತಿ. 1-2 ಕುದಿಸಿ ಆಮೇಲೆ ಇದಕ್ಕೆ ಅವಾಗ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂತ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂದರೆ ಗಂಟಾಗ್ಬಿಡ್ತೈತಿ. ಒಣ ಹಿಟ್ಟು ಹಾಕಿ ಮಾಡ್ಕೋತಾರ, ಅದು ಸ್ವಲ್ಪ ಸ್ಟಾರ್ಟಿಂಗ್ ಬರೋರಿಗೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಈ ಥರ ಕಲಸ್ಕೊಂಡು ಮಾಡಿದ್ರೆ ಸ್ವಲ್ಪ ಗಂಟಿಲ್ಲಾರ್ದಂಗೆ ಈ ಜುನಕ ರೆಡಿ ಆಕೈತಿ. ಈಗ ನೋಡ್ಬೋದಿಲ್ಲ, ಈ ಹದಕ್ಕೆ ನಾವು ಹಿಟ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಇದನ್ನು ಸ್ವಲ್ಪ ಗಟ್ಟಿ ಆಕೈತಿ. ಕೊತ್ತಂಬರಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಿಸಿದ್ರೆ ರೆಡಿ ಆಕೈತಿ ಜುನಕ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಕೈತಿ, ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಪ್ಲೇಟ್ ಮುಚ್ಚಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಮನ್ಯಾಗ ಏನಾರು ಕಾಯಿಪಲ್ಲೆ ತರಕಾರಿ ಏನೂ ಇರಲಿಲ್ಲ ಅಂದ್ರೆ ಇದನ್ನು ಒಮ್ಮೆ ಟ್ರೈ ಮಾಡಿರಿ, ಭಾಳ ಇಷ್ಟಪಡ್ತಾರೆ ಮನೆಯಾಗೆಲ್ಲ. ಈಗ 1-2 ನಿಮಿಷ ಕುದಿಸಿದಾತ ನೋಡ್ಬೋದಿಲ್ಲ, ಸ್ವಲ್ಪ ಮತ್ತೆ ಗಟ್ಟಿ ಆಗೈತಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.